ಎಲ್ರದ್ದು ಕೇಳಿ ಇವಾಗ ಎಮೋಷನಲ್ ಆಗ್ತದೆ ನಂಗೆ. ಅವಾಗಲಿಂದ ಇದೇನು ಎಮೋಷನಲ್ ಆಗ್ಯದ ಅಂತ. ಎಲ್ಲರ ಲೈಫಲ್ಲೂ ಸ್ಟೆಪ್ಸ್ ಜಾಸ್ತಿ ಇರುತ್ತೆ. ಸೊ ಹಾಗೆ ನಮ್ಮ ಲೈಫಲ್ಲೂ ಅಷ್ಟೇ. ಇವಾಗ ಹೇಗಿದ್ದೀನಿ ಇರಲಿಲ್ಲ ಮುಂಚೆ, ತುಂಬ ಇದರಿಂದ ಬಂದಿರೋದು. ಫಸ್ಟು ಅಕಾಡೆಮಿ ಅಪಾರ್ಟ್ ನಾನು ಮಾತಾಡಬೇಕು ಅಂದರೆ ಫಸ್ಟು ಮೇಡಮ್ಮೇ ನಮಗೆ ಕಂಪ್ಲೀಟ್ ಎಂಕರೇಜ್ಮೆಂಟ್ ಸಿಗೋದೇ ಮೇಡಮ್ ಕಡೆಯಿಂದ ನನಗೆ. ಏನಕ್ಕೆ ಅಂದರೆ ಫಸ್ಟ್ ಬೆಳಗ್ಗೆ ಬಂದ ಕೂಡಲೇ ಸ್ಟೂಡೆಂಟ್ ವಿಚಾರಿಸ್ಕೊಳ್ಳೋ ರೀತಿ, ಅದು ನಮಗೆ ಮೈನ್ ಬೇಕಾಗಿರೋದು. ಎಲ್ಲ ಕಡೆ ಮೇಲೂ ಬರೀ ದುಡ್ಡು ಮಾಡೋದು ಬಂದಮೇಲೆ ಅಷ್ಟು ದುಡ್ಡು ಇಷ್ಟು ದುಡ್ಡು ಅಂತ. ಬಟ್ ನಾನು ಇಲ್ಲಿಗೆ ಬರೋಕ್ಕಿಂತ ಮುಂಚೆ ತುಂಬ ಡೌಟ್ಸಲ್ಲಿ ಬಂದಿದ್ದೆ. 7 ದಿನಕ್ಕೆ ಏನು ಕಲಿತೀನಿ, 7 ದಿನಕ್ಕೆ ಏನು ಮಾಡ್ತೀನಿ, ಅದೊಂಥರ ಕಂಪ್ಲೀಟ್ ಡಾಕ್ಟರ್ ಎಜುಕೇಷನ್ ಇದೆಲ್ಲ. ಆಲ್ಮೋಸ್ಟ್ ಈ ಡಾಕ್ಟರ್ ಥರನೇ, ಡರ್ಮಟಾಲಜಿಸ್ಟ್ ಥರನೇ ಇದೆಲ್ಲ ಕಂಪ್ಲೀಟ್ ಇದೆ. ನಾವು ಒಬ್ಬರು ಸ್ಕಿನ್ ಬಗ್ಗೆ ವರ್ಕ್ ಮಾಡಬೇಕು ಅಂದರೆ ಲೈಫ್ ಸ್ಪಾಯ್ಲ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಇಲ್ಲಿ ಬರ್ತಾ 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 ಭಯ ಎಲ್ಲ ವರ್ಕ್ ಸ್ಟಾರ್ಟ್ ಆಯಿತು ನನಗೆ. ಇಲ್ಲಿ ಮಾಡ್ತಾ ಮಾಡ್ತಾ ಮೇಡಮ್ ಲೈಫ್ ಸ್ಟೈಲು, ಫಸ್ಟ್ ಆಫ್ ಆಲ್ ಇವತ್ತು ಮೇಡಮ್ ಲೈಫ್ ಸ್ಟೈಲ್ ನೋಡಿ ಇನ್ನೂ ಎನ್ಕರೇಜ್ ಆಗಿರೋದು. ನಾನು ಏನಾದರೂ ಮಾಡ್ಬೋದು, ನಾವು ಹುಡುಗರಾಗಿ ಯಾಕೆ ಮಾಡೋಕ್ಕಾಗಲ್ಲ, ಅವ್ರು ಅಷ್ಟು ಇದಾಗಿ ಇಟ್ಕೊಂಡು ಎಲ್ಲ ಇಷ್ಟು ಮಾಡಿದ್ದಾರೆ. ಆಮೇಲೆ ನನ್ನ ಫ್ರೆಂಡ್ಸು ಇವರೆಲ್ಲ ಫ್ಯಾಮಿಲಿ, ಅಮ್ಮ ಅಕ್ಕ ತಂಗಿ ಎಲ್ಲ ಅದೇ ಥರ ಇದ್ರು. ಅವ್ರ ಕಡೆಯಿಂದ ಒಬ್ಬೊಬ್ಬರಿಂದ ಒಂದೊಂದು ಇನ್ಸ್ಪಿರೇಷನ್ ಸಿಕ್ಕಿದೆ ನನಗೆ. ಒಬ್ಬೊಬ್ಬರಿಂದ ಒಂದೊಂದು ಸ್ಟೆಪ್ಸ್ ಮೇಲೆ ಹೋಗೋ ಚಾನ್ಸ್ ಸಿಕ್ಕಿದೆ. ಸೊ ಈ ಟೀಮ್ ಹೀಗೆ ಇರುತ್ತೆ ಅನ್ಕೊಂತೀನಿ ಕೊನೆವರೆಗೂ. ಎಲ್ಲರೂ ಬೆಳೆಯೋಣ, ಎಲ್ಲರೂ ಚೆನ್ನಾಗಿ ಬೆಳೆಯೋಣ. ನಮ್ಮ ಮೇಡಮ್ ಅಲ್ಲಿವರೆಗೂ ನಮ್ಮ ಜೊತೆಗೆ ಇರ್ತಾರೆ. ನನ್ನ ಪ್ರಕಾರ ಯಾರೂ ಫೇಲ್ ಆಗಲ್ಲ ಲೈಫಲ್ಲಿ. ಅವ್ರು ಜಸ್ಟ್ ಒಂದು ವರ್ಡ್ ಸಾಕು ಲೈಫಲ್ಲಿ ನಾವು ಒಂದು ಸ್ಟೆಪ್ ಮ್ಯಾಕ್ ಬರೋಕ್ಕೆ. ನಿಮಗೆ ನಿಮಗೆ ಡಿಪ್ರೆಷನ್ ಆಯಿತು ಅಂದ್ರೆ ಒಂದು ಫೋನ್ ಮಾಡಿ 5 ನಿಮಿಷ ಮಾತಾಡಿ ಸಾಕು. ನಿಮಗೆ ಲೈಫಲ್ಲಿ ಎಲ್ಲೇ ಬೇಜಾರಾಗಲಿ, ಪವಿತ್ರ ಮ್ಯಾಮ್ ಯಾರೇ ಆಗಿರಲಿ, ನಿಮ್ಮ ಮನಸ್ಸಲ್ಲಿ ಏನೇ ಬೇಜಾರಿರಲಿ, ಒಂದು ಫೋನ್ ಮಾಡಿ ಮೇಡಮ್ ಹಿಂಗೆ ಆಯಿತು ಅನ್ನಿ. ಅವ್ರು ನಿಮಗೆ ದುಡ್ಡು ಮಾಡೋದು ಹೇಳ್ಕೊಡ್ತಾರೋ ಇಲ್ವೋ, ಬದುಕೋದಂಗೆ ಅಂತ ಹೇಳ್ಕೊಡ್ತಾರೆ. ಅದು ಮೇನ್ ಕಲ್ತಿರೋ ನಮ್ಮ ಮೇಡಮ್ ಹತ್ರ. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್.